ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಈ ವಿಡಿಯೋಲಿ ಒಂದು 3 ದೇವಸ್ಥಾನದ ದರ್ಶನ ಮಾಡಿಸ್ತೀನಿ. ಸೊ ದೇವಸ್ಥಾನದಲ್ಲಿ ವಿಡಿಯೋ ತೊಗೊಳ್ಳೋದಲ್ಲೋ ಇಲ್ಲ, ಆದಷ್ಟು ನಾನು ಶೂಟ್ ಮಾಡಿದ್ದೀನಿ. ಅಂದರೆ ನಮ್ಮ ಯಜಮಾನರು ಶೂಟ್ ಮಾಡಿದ್ದಾರೆ. ಈಗ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದೆಲ್ಲೋ ಊರೊಳಗಡೆ ಇರುವಂಥ ದೇವಸ್ಥಾನ. ನನಗೆ ಸರಿಯಾಗಿ ನೆನಪಿಲ್ಲ ಹೆಸರೆಲ್ಲ. ಆದರೆ ದೇವಸ್ಥಾನಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂದರೆ ಪೀಸ್ಫುಲ್ನೆಸ್ಸು ಮತ್ತು ಏನು ಹೇಳ್ತಾರೆ, ಒಂಥರ ಮನಃಶಾಂತಿ ಸಿಗುತ್ತೆ ಈ ದೇವಸ್ಥಾನಗಳಿಗೆಲ್ಲ ಬಂದರೆ. ಹಾಗಾಗಿ ಅದು ನಿಮಗೂ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಬಿಟ್ಟೆ ನಾನು ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರುವಂಥದ್ದು. ನಾನು ಪ್ರೀವಿಯಸ್ ವ್ಲಾಗಲ್ಲೇ ನಿಮಗೆ ಹೇಳಿದ್ದೀನಿ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ಹೊರಗಡೆ ಈ ರೀತಿ ಇದೆ ಗಣೇಶನ ದೇವಸ್ಥಾನ. ನೋಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಗಣೇಶನ ಮೂರ್ತಿ ಕೂಡ ಡಿಫ್ರೆಂಟಾಗಿ ಮೂರ್ತಿಗಳೇ ಇದೆ. ಸೊ ಅದೆಲ್ಲ ನೀವು ನೋಡಿ ಅಂತಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು. ಸೊ ನೋಡಿ, ಇಲ್ಲಿ ಒಬ್ಬರು ಗಣೇಶ ಇದ್ದಾರೆ, ಎಷ್ಟು ಚೆಂದ ಇದ್ದಾರೆ. ಅಲ್ಲಿನೂ 4 ಮುಖದ್ದು 3 ಮುಖದ ಗಣೇಶ ಇದ್ದಾರೆ. ಸೊ ಅದು ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. 4 ಮುಖದ ಗಣೇಶ ಇದ್ದಾರೆ. ಹಾಗೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಒಳಗಡೆ ಹೋಗಿದ ತಕ್ಷಣ ಒಬ್ಬರು ಗಣೇಶ ಇರ್ತಾರೆ. ಸೊ ಅವ್ರನ್ನ ಮುಗಿದ್ಬಿಟ್ಟು ಅಲ್ಲಿ ಆರತಿ ಇಟ್ಟಿದ್ದಾರೆ. ಸೊ ಅದನ್ನು ಕೂಡ ತೊಗೊಂಡು ಹಾಗೆ ಇವಾಗ ಮುಂದಕ್ಕೆ ಹೋಗ್ತಾಯಿದ್ವಿ. ಮುಂದಕ್ಕೆ ಹೋದರೆ ಒಳಗಡೆ ಒಂದು ಮೇನ್ ಗಣೇಶ ಅಂತಾರೆ ನೋಡಿ, ಅವರಿದ್ದಾರೆ. ಇಲ್ಲಿ ಸೈಡಲ್ಲಿ ಒಂದು ದೊಡ್ಡ ಗಣೇಶನ ಮೂರ್ತಿ ಮಾಡಿದ್ದಾರೆ. ಇವರು ಲಕ್ಷ್ಮಿ ಅಂತ ಅನ್ಕೋತೀನಿ, ನನಗೆ ಸರಿಯಾಗಿ ಗೊತ್ತಿಲ್ಲ. ಲಕ್ಷ್ಮಿನೋ ಪಾರ್ವತಿನೋ ಸರಿಯಾಗಿ ನಂಗೆ ಗೊತ್ತಿಲ್ಲ. ಈ ದೇವಸ್ಥಾನದ ಹೆಸರು ಬಂದು ಅರುಳ್ಮೇಘ ನವಗ್ರಹ ಕೋಟೆ ಟೆಂಪಲ್ ಅಂತ ಬರ್ತಿದ್ದಾರೆ ಅಲ್ಲಿ. ಸೊ ಇಂಗ್ಲೀಷಲ್ಲೂ ಬರ್ತಿದ್ದಾರೆ, ನೀವು ಓದ್ಕೋಬೋದು. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿನೂ ಗಣೇಶ ಇದ್ದಾರೆ. ಹಾಗೆ ಇಲ್ಲಿ ಕೋತಿಗಳು ತುಂಬ ಇದ್ವು. ಸುಮಾರು ಒಂದು 15-20 ಕೋತಿಗಳಿದ್ವು. ಸೊ ಅಲ್ಲಿ ಏನೇನು ಸಿಗುತ್ತೆ ನೋಡಿ ಅದನ್ನೆಲ್ಲ ತಿಂತಾಯಿದ್ರು. ಹಾಗೆ ಇಲ್ಲಿ ವಿಗ್ರಹಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಒಬ್ಬರು ಮೇನ್ ಗಣೇಶ ಅಂತೀವಿ ನೋಡಿ, ಅವರಿದ್ದಾರೆ. ಅಲ್ಲಿ ಪೂಜಾರಿ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲರಿಗೂ ಅದು ತಾಯ್ತ ಬೇಕಾದರೆ ತಾಯ್ತ ಕಟ್ಟಿಸ್ಕೋಬೋದು. ಹಾಗೆ ದೇವ್ರ ಹತ್ರ ಇಟ್ಟು ಗಣೇಶನ ಒಂದು ಫೋಟೋ ಕೊಡ್ತಾರೆ. ಅದರ ಜೊತೆಗೆ ಶ್ರೀಚಕ್ರ ಇರುವಂಥದ್ದು, ಗಣೇಶನ ಫೋಟೋ ಜೊತೆಗೆ ಶ್ರೀಚಕ್ರ ಇರುವಂಥದ್ದು ಕೊಡ್ತಾರೆ. ಸೊ ಎಲ್ಲರೂ ತೊಗೋತಾಯಿದ್ರು. 300 ರುಪೀಸ್ ಏನೋ. ಸೊ ನಾನು ತೊಗೊಂಡಿಲ್ಲ, ಯಾಕಂದರೆ ಆ ಥರ ಎಲ್ಲ ತೊಗೊಂಡ್ರೆ ಮನೇಲಿ ದಿನ ನಾವು ಧೂಪ ಮತ್ತು ಎಲ್ಲ ದಿನ ಪೂಜೆ ನೈವೇದ್ಯ ಎಲ್ಲ ಮಾಡಬೇಕಾಗತ್ತೆ. ಹಂಗಾಗಿ ನಾನು ತೊಗೊಂಡಿಲ್ಲ. ಸೊ ಇವಾಗ ನವಗ್ರಹ ಎಲ್ಲ ಸುತ್ತುತ್ತಾ ಇದ್ದೀನಿ ನಾನು. ಅದಾದಮೇಲೆ ಇಲ್ಲಿ ಹೊರಗಡೆ ಬಂದರೆ ಹೊರಗಡೆ ಕೂಡ ಇಲ್ಲಿ ಗಣೇಶ ಇದ್ದಾರೆ ಮತ್ತು ದೇವ್ರುಗಳೆಲ್ಲ ತುಂಬ ಇದ್ರು. ಇಲ್ಲಿ ನೋಡಿ, ಒಂದು ಕೋತಿ ಹೋಮ ಮಾಡಿದ್ರಲ್ಲ, ಆ ಬೂದಿಯಲ್ಲಿ ಏನೋ ಹುಡ್ಕೊಂಡು ತಿಂತಾರೆ. ಪಾಪ ಹೊಟ್ಟೆ ಹಸು ಅವರಿಗೆಲ್ಲ, ಹಾಗಾಗಿ ಏನು ಸಿಕ್ಕುತ್ತೋ ಅಂತ ತಿಂತಾಯಿದ್ವು. ಹಂಗೆ ನಾವು ಅಲ್ಲಿ ಚಕ್ಲಿ ಎಲ್ಲ ಮಾರ್ತಾಯಿದ್ರು. ಆ ಚಕ್ಲಿಯನ್ನೆಲ್ಲ ತೊಗೊಂಡು ಕೋತಿಗಳಿಗೆ ಕೊಟ್ವಿ. ಸೊ ಇಲ್ಲಿ ಗಣೇಶ ತುಂಬ ದೇವ್ರುಗಳಿದ್ರು, ನನಗೆ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತಮಿಳಲ್ಲೆಲ್ಲ ಬರೆದಿದ್ದಾರೆ. ಇದು ರೋಹಿಣಿ ದೇವಿ. ಮತ್ತು ಇಲ್ಲಿ ಜಾಸ್ತಿ ತಮಿಳಲ್ಲೇ ಬರೆಯೋದು. ಹಾಗಾಗಿ ನನಗೆ ತಮಿಳ್ ಮಾತಾಡೋಕ್ಕೆ ಬರುತ್ತೆ, ಓದೋಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ನವಗ್ರಹಗಳು, ಸೊ ಸರ್ಪದ ರೂಪದಲ್ಲಿ ಎಲ್ಲ ನವಗ್ರಹಗಳನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ, ಹೇಳಂಗಿಲ್ಲ ಆ ಥರ ಇತ್ತು. ನೋಡಿದ್ರೆ ಒಂಥರ ನೆಮ್ಮದಿ. ಆದರೆ ಈ ಥರ ಜಾಗಕ್ಕೆಲ್ಲ ಬಂದರೆ ಸ್ವಲ್ಪ ಹೊತ್ತು ಇರಬೇಕು ಅಂತ ಟೈಮಲ್ಲಿ ನಾವು ಬರಬೇಕು. ಈ ಥರ ಟ್ರಿಪ್ಪಲ್ಲೆಲ್ಲ ಬಂದರೆ ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟೊತ್ತು ಒಳಗಡೆ ನಾವು ಬಂದುಬಿಡಬೇಕು ಅಂತ. ಹಾಗಾಗಿ ನಾವೆಲ್ಲೂ ಜಾಸ್ತಿ ಹೊತ್ತು ಕೂರೋಕ್ಕೂ ಆಗೋದಿಲ್ಲ. ದೇವ್ರನ್ನ ನೋಡಿಬಿಟ್ಟು ಹಾಗೆ ಬೇಗನೆ ಹೋಗಬೇಕು. ಯಾಕಂದರೆ ಅವರು ಒಂದೇ ದಿವಸದಲ್ಲಿ 3-4 ದೇವಸ್ಥಾನಗಳನ್ನ ಸುತ್ತಿಸ್ಬೇಕು ಅಂತ ಇರ್ತಾರೆ. ಹಾಗಾಗಿ ಅವ್ರಿಗೂ ಟೈಮ್ ಸಾಕಾಗೋದಿಲ್ಲ.
ನಾವು ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬರಬೇಕಾದ್ರೆ ಆಲ್ರೆಡಿ 2:30 ಆಗೋಗಿತ್ತು. ತುಂಬ ಹಸಿವಾಗ್ತಾಯಿತ್ತು ಎಲ್ಲರಿಗೂ. ಅವರು ಲಂಚಿಗೆ ನಿಲ್ಲಿಸಲೇ ಇಲ್ಲ ಎಲ್ಲಿ ಕೂಡ. ಹಾಗಾಗಿ ತುಂಬ ಹಸಿವಾಗ್ತಾ ಇದ್ದಿದ್ದರಿಂದ ಅಲ್ಲಿ ಚುರುಮುರಿ ಏನೋ ಮಾರ್ತಾಯಿದ್ರು, ಅದನ್ನು ತೊಗೋತಾ ಇದ್ವಿ. ಹಾಗೆ ಇಲ್ಲಿ ಬೊಟ್ಟನ್ನ ಕೂಡ ನಮ್ಮ ಯಜಮಾನ್ರಿಗೆ ಇಡ್ತಾಯಿದ್ದೆ. ಸೊ ಅದಾದಮೇಲೆ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ರು, ಊಟ ಮಾಡ್ಕೊಂಡ್ವಿ. 3 ಹೊತ್ತು ಇಡ್ಲಿ ತಿಂದು ಸಾಕಾಗ್ಬಿಟ್ಟಿತ್ತು. ಸೊ ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಸಂಜೆ ಮೇಲೆ ಕರ್ಕೊಂಡು ಬಂದರು. ಸೊ ಟೈಮ್ ಬಂದು ಸುಮಾರು ಒಂದು 4:15 5 ಗಂಟೆ ಇರ್ಬೋದು. ಇದು ಧನ್ವಂತರಿ ಮಹಲ್ ಅಂತ. ಧನ್ವಂತರಿ ಅಂದರೆ ಆರೋಗ್ಯನ ಕೊಡ್ತಾರೆ ನೋಡಿ, ಆ ತಾಯಿಯವರು. ಸೊ ನಮಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇಲ್ಲಿ ಬಂದು ಬೇಡ್ಕೊಂಡ್ರೆ ನಮಗೇನೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಚೆನ್ನಾಗಾಗುತ್ತೆ, ಅಂದರೆ ಆರೋಗ್ಯದಿಂದ ಮುಕ್ತರಾಗ್ತೀವಿ ಅಂದ್ಬಿಟ್ಟು ಅಲ್ಲಿ ಹೇಳ್ತಾಯಿದ್ರು. ಹಾಗೆ ಅಲ್ಲಿ ಹೋಮ ಮಾಡ್ತಾರೆ. ಇಲ್ಲಿ ನೋಡಿ ತುಂಬ ದೇವರಿದ್ದಾರೆ, ಗಾಯತ್ರಿ ದೇವಿ, ತುಂಬ ಪ್ರತಿಯೊಂದು ದೇವರು ಕೂಡ ಇದ್ದಾರೆ. ಈ ದೇವಸ್ಥಾನ ಬಂದು ಸುಮಾರು ಅಂದರೆ ಒಂದು 3 ಎಕರೆ ಅಷ್ಟು ಇರ್ಬೋದು, ಅಷ್ಟು ದೊಡ್ಡ ದೇವಸ್ಥಾನ. ಮತ್ತು ಯಾವ ದೇವ್ರು ಇಲ್ಲ ಅಂತ ಇಲ್ಲ, ಪ್ರತಿಯೊಂದು ದೇವರಿದ್ದಾರೆ. ನಾವು ಇದುವರೆಗೂ ನೋಡೂ ಇರಲ್ಲ, ಅಂದರೆ ನಮಗೆ ಗೊತ್ತಿರಲ್ಲ. ಇವಾಗ ಬ್ರಹ್ಮನಿಗೆಲ್ಲ ಒಂದು ದೇವಸ್ಥಾನ ಇದೆ, ಡೆಡಿಕೇಟೆಡಾಗಿ ಒಂದು ದೇವಸ್ಥಾನ ಯಾರೂ ಮಾಡಿರಲಿಲ್ಲ. ಸೊ ಆ ರೀತಿ ನೋಡೋಕ್ಕೆ ಹೋದರೆ ಇಲ್ಲಿ ಡೆಡಿಕೇಟೆಡಾಗಿ ಬ್ರಹ್ಮನಿಗೆ ಅಂತಲೇ ಒಂದು ದೇವಸ್ಥಾನ ಮಾಡಿದರು. ಮತ್ತು ಸ್ಟಾರ್ಟಿಂಗ್ ನಾವು ಒಳಗಡೆ ಬರಬೇಕಾದ್ರೆ ಅಲ್ಲಿ ನೀವು ಗರುಡ ಏನು ನೋಡಿರ್ತೀವಿ ನೋಡಿ, ಅವರು ಬಂದುಬಿಟ್ಟು ಆರೋಗ್ಯ ಕೊಡೋರು ಅಂತ ಹೇಳ್ತಾಯಿದ್ರು ಅಲ್ಲಿ ಪೂಜಾರಿ. ಹಾಗೆ ಅಲ್ಲಿ 10 ರೂಪಾಯಿ ಟಿಕೆಟ್ ಕೊಟ್ಟರೆ ಅಲ್ಲಿ ಅಭಿಷೇಕ ಮಾಡೋದಕ್ಕೂ ಕೊಡ್ತಾರೆ, ಮುಟ್ಬಿಟ್ಟು ದೇವ್ರನ್ನ ಮುಗಿಯೋದಕ್ಕೂ ಚಾನ್ಸ್ ಸಿಕ್ಕುತ್ತೆ. ಸೊ ಹಾಗೆ ಅದನ್ನೆಲ್ಲ ಮಾಡಿಕೊಂಡು ಮುಂದೆ ಬರ್ತಾ ಪ್ರತಿಯೊಂದು ದೇವರು ಏನು ಇದ್ದಾರೆ ನೋಡಿ, ಅವ್ರದ್ದು ವಿಡಿಯೋ ಎಲ್ಲ ಶೂಟ್ ಮಾಡಿದ್ವಿ. ಇಲ್ಲಿ ಬಂದುಬಿಟ್ಟು ವರಹ ತಾಯಿ ಕೂಡ ಇದ್ದಾರೆ. ಸೊ ವರಹ ತಾಯಿನ ನಾನು ಮುಗಿಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೋತಾ ಇದ್ದೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹಾಗೆ ವಾಸ್ತು ದೇವರು ಕೂಡ ಇದ್ದಾರೆ, ತುಂಬ ದೇವರಿದ್ದಾರೆ. ಇವ್ರು ಬಂದು ಪ್ರತ್ಯಂಗಿರ ದೇವಿ ನೋಡಿ, ಇವರು ಕಾಳಿ ದೇವಸ್ಥಾನ ಕಾಳಿ. ಹಾಗೆ ಇವರು ಪರಶುರಾಮ. ಇಲ್ಲಿ ಗೋಮಾತೆ ಇದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಧನ್ವಂತರಿ ತಾಯಿ. ಇಲ್ಲಿ ತಾಯ್ತ ಕಟ್ತಾರೆ, 200 ರೂಪಾಯಿ ಒಂದು ತಾಯ್ತಾಗೆ. ಸೊ ಆ ತಾಯ್ತ ನಾವು ಕಟ್ಕೊಂಡ್ರೆ ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ತಾಯ್ತ ಕಟ್ಟಿಸ್ಕೊಂಡ್ವಿ 200 ರೂಪಾಯಿ ಅಂತ. ಸೊ ಇವರು ನರಸಿಂಹಸ್ವಾಮಿ. ಹಾಗೆ ಕೃಷ್ಣ ನೋಡಿ ಎಷ್ಟು ಮುದ್ದಾಗಿದ್ದಾರೆ. ಸೊ ಹಾಗೆ ನಾನು ನಿಂತ್ಕೊಳ್ತಾ ಇದ್ದೆ, ನಮ್ಮ ಯಜಮಾನ್ರು ಹಿಂದೆಯಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರು. ಮತ್ತು ಈಶ್ವರ, ಶಿವಲಿಂಗ ಎಲ್ಲ ಈ ಥರ ನೋಡಿ, ಇವರೇ ಬ್ರಹ್ಮ. ಬೆಳಗ್ಗೆ ಇರಬೇಕಾದ್ರೆ ಹೋಗಿದ್ದು, ಇವಾಗ ಬರ್ತಾ ಇದ್ರಲ್ಲ. ಹಾಂ, ಎಷ್ಟು ದೊಡ್ಡದಿದೆ ದೇವಸ್ಥಾನ? ಸುಮಾರು 2-3 ಎಕರೆ ಇದೆ ದೇವಸ್ಥಾನ. ಹಾಂ, ಬಟ್ ದೇವರು ಎಷ್ಟಿದ್ದಾರೆ? ದೇವರು ಸುಮಾರು ಒಂದು 30-35 ದೇವರು ಇರ್ಬೋದು. ಈ ಥರ ದೇವಸ್ಥಾನ ನಾವು ಯಾವತ್ತೂ ಎಲ್ಲೂ ನೋಡಿರಲ್ಲ, ಅಷ್ಟು ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಯಾವ ದೇವರು ನಾವು ನೋಡಿರಲ್ಲ. ಬ್ರಹ್ಮನ್ ಟೆಂಪಲ್ ಕೂಡ ಇದೆ, ಬ್ರಹ್ಮ ಇದ್ದಾರೆ, ಪ್ರತಿಂಗಿರ ತಾಯಿ ಇದ್ದಾರೆ, ಅಷ್ಟು ಜನ ಇದ್ದಾರೆ, ಅಂದರೆ ಅಷ್ಟು ಜನ ಇದ್ದಾರೆ. ಈಗ ನೆಕ್ಸ್ಟು ಮುರುಘರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಕೂಡ ಮಾಡ್ಬೋದು, ಆ ಥರ ಒಂದು ಜಾಗದಲ್ಲಿ ನಿಲ್ಲಿಸಿದ್ರು. ಸೊ ಇವಾಗ ಮುರುಘರ ದೇವಸ್ಥಾನದಲ್ಲಿ ಸುಮಾರಷ್ಟು ಒಂದು 50 ಮೆಟ್ಲಿದೆ. ಅದನ್ನೆಲ್ಲ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದೇವ್ರನ್ನ ಮುಗಿದು ವಾಪಸ್ ಬರುವಂಥದ್ದು.
ಈಗ ದೇವ್ರ ದರ್ಶನ ಎಲ್ಲ ಮುಗಿದ್ಮೇಲೆ ಕೆಳಗಡೆ ಬಂದಿದ್ವಿ. ನಾ ಹೇಳಿದೆ ನೋಡಿ ಶಾಪಿಂಗ್ ಮಾಡೋಕ್ಕೆ ನಿಲ್ಲಿಸಿದ್ರು ಅಂದ್ಬಿಟ್ಟು. ಅಂದರೆ ಅಲ್ಲೇ ಬಸ್ ಸ್ಟಾಪಲ್ಲೇ ಈ ಸ್ಟಾಲ್ಸ್ ಎಲ್ಲ ಇದ್ವು. ಸೊ ನಾವು ಏನು ತೊಗೊಂಡ್ವಿ ಅಂದರೆ ಸ್ವಲ್ಪ ಹಲ್ವಾ ತೊಗೊಂಡ್ವಿ, ಹಾಗೆ ಸ್ವಲ್ಪ ಚಿಪ್ಸು. ಯಾಕಂದರೆ ಇವ್ರು ಎಲ್ಲಿ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ನಿಲ್ಲಿಸೋ ಜಾಗದಲ್ಲಿ ಇಡ್ಲಿ ಬಿಟ್ಟರೆ ನನಗೆ ಗೊತ್ತಿರೋಂಗೆ ಬೇರೆ ಏನೂ ಸಿಕ್ಕಲ್ಲ. ಇಡ್ಲಿ ದೋಸೆನೇ ಜಾಸ್ತಿ ಸಿಕ್ಕೋದು, ಮತ್ತು ನನಗೆ ಇಡ್ಲಿ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾನು ಏನು ಮಾಡಿದೆ, ಸ್ವಲ್ಪ ಏನೋ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಚಿಪ್ಸ್ ತೊಗೊಂಡೆ. ಹಾಗೆ ಅಲ್ಲಿ ಬೇಲ್ಪುರಿ ಎಲ್ಲ ಕೂಡ ಮಾರ್ತಾಯಿದ್ರು. ಹಾಗೆ ಕಿವಿ ಓಲೆ ಎಲ್ಲ ತೊಗೊಂಡಿದ್ದೀನಿ. ಊಟ ಇಲ್ಲ, ಊಟ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲ ಟೇಕ್ ರೆಸ್ಟ್ ಆ್ಯಂಡ್ ಗೋ ಫ್ರೆಶ್. ಎಲ್ಲ ತಿನ್ನೋಣ. ಬೆಳಗ್ಗೆ ಮಧ್ಯಾಹ್ನ ಸಿಕ್ಕಿರೋದು ಮಿಸ್ ಆಯಿತು. ಅಲ್ಲಿದೆ ಅನ್ನಪೂರ್ಣ ಅಂತ ಒಂದು ಬರ್ತಾ ಇದೆ. ಅಲ್ಲಿ ಅನ್ನಪೂರ್ಣ ವೆಜ್ ಇದೆ, ಪ್ಯೂರ್. ಅಲ್ಲಿ ದೋಸೆನೇ ನಾನು ಬಾಯಾಗ್ತದೆ ದೋಸೆ ಮಾಡೋದು ಇಲ್ಲಿ ನೋಡಿದೆ. ಯಶಾರಿಯನ್ ಸೊ ಈಗ ಎಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿದ್ರು, ಅನ್ನಪೂರ್ಣ ಹೋಟೆಲ್ ಅಂತ. ಬಟ್ ಆ ಹೋಟೆಲ್ ಚೆನ್ನಾಗಿತ್ತು. ಸೊ ನಾನು ಫ್ರೈಡ್ ರೈಸ್ ಸಿಕ್ತು ನಮಗೇನೆ. ಫಸ್ಟ್ ಬಂದಿದ್ದು ನಾವೇ ಫ್ರೈಡ್ ರೈಸು. ಸೊ ಆ ರೈಸ್ ಐಟಮ್ ಎಲ್ಲ ಇನ್ನೇನು ಖಾಲಿ ಆಗ್ತಾಯಿತ್ತು. ಸೊ ನನಗೆ ದೇವ್ರ ದಯದಿಂದ ಫ್ರೈಡ್ ರೈಸ್ ಸಿಕ್ತು. ಸೊ ನಾವು ಫ್ರೈಡ್ ರೈಸ್ ತೊಗೊಂಡ್ವಿ ಎಲ್ಲರೂ. ರೈಸ್ ತಿಂದೇ ಇರಲಿಲ್ಲ ನೋಡಿ, ಹಂಗಾಗಿ ರೈಸ್ ಬೇಕು ಅಂತ ಅನ್ನಿಸ್ತಾಯಿತ್ತು. ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆದ್ವಿ. ನಿತ್ಯ ಕಂಪ್ಲೀಟ್ ಹಾಫ್ ಆಗಿದೆ. ಇನ್ನೊಂದು ಹಾಫ್ ಆಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಹಾಫ್ ಮಾಡ್ಕೋಬೇಕು. ಸೊ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಎಂಡ್ ಮಾಡಿಬಿಡು. ಜಸ್ಟ್ ಪೆನಸ್ ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಮಲ್ಬೋದು. ಆಮೇಲೆ ಮಲಗೋದು. ಟೈಮ್ ಎಷ್ಟು ಹೇಳಿ ಇವಾಗ? ಟೈಮ್ ಎಷ್ಟು? ಟೈಮ್ 2:33 ಟೈಮ್ ಇವಾಗ 2:30 ಮೇಲೆ 3 ನಿಮಿಷ. ಸೊ ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ 3:30 ಆಗುತ್ತೆ. 3:30 ಆಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿ ಮಲಗೋಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಸೊ ರಾತ್ರಿ ಎಲ್ಲ ಮಲಗಿದಾಗ ಜಾಗರಣೆ ಇವತ್ತು. ಸೊ ಮನೆಗೆ ಹೋದ್ಮೇಲೆ ಅಥವಾ ಬಸ್ಸಿಂದ ಇಳಿದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಹೊರಗಡೆಯಿಂದ ನೋಡಿ ಎಷ್ಟು ಕತ್ಲಿದೆ ಅಂದ್ಬಿಟ್ಟು. ಸೊ ಟೈಮ್ ಬಂದ್ಬಿಟ್ಟು 2:30 ಟೈಮ್ ಆಗಿದೆ. ಇವಾಗ ಬೆಂಗಳೂರೆಲ್ಲ ರೀಚ್ ಆಗಿದ್ವಿ. ಸೊ ಇವಾಗ ಬೆಂಗಳೂರಲ್ಲಿ ಮತ್ತೆ ಮೆಜೆಸ್ಟಿಕ್ ಹೋಗಬೇಕು. ಮೆಜೆಸ್ಟಿಕ್ಗೆ ಹೊರಡ್ತಾ ಇದ್ದಾರೆ, ಹೈವೇಯಲ್ಲಿದ್ದಾರೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಆರಾಮಿಲ್ಲದೆ ಇರೋದ್ರಿಂದ ನಾನು ಅಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಎಲ್ಲನೂ ನಾನು ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.